ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ರೇಷನ್ ಅಕ್ಕಿ ಬಳಸಿಬಿಟ್ಟು ಒಂದು ಒಳ್ಳೆ ಸಾಫ್ಟ್ ಆಗಿರೋಂಥ ಪಡ್ಡು ಮತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 2 ಗ್ಲಾಸಷ್ಟು ನಾವು ರೇಷನ್ ಅಕ್ಕಿ ತೊಗೊಂಡಿದ್ದೀವಿ, ಇಲ್ಲಿ ನೋಡ್ಬೋದು. ಮತ್ತೊಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀವಿ. ಕೆಲವರು ಬೇರೆ ಅಕ್ಕಿಯಾಗೆಲ್ಲ ಮಾಡ್ಕೊತಾರೆ, ರೇಷನ್ ಅಕ್ಕಿಯಲ್ಲಿ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. 1 ಬೌಲಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮತ್ತು ಮೆಂತ್ಯ ಹಾಕಿದ್ದೀವಿ. ಇವುದಿಷ್ಟನ್ನು ಚೆನ್ನಾಗಿ ತೊಳ್ಕೊಬೇಕು, ಒಂದು 3 ರಿಂದ 4 ಸರಿ ತೊಳ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಮುಳುಗುವಷ್ಟು ನೀರು ಹಾಕಿ ನಾವು ಅಕ್ಕಿ ನೆನೆಯೋದಕ್ಕೆ ಬಿಡೋಣ. ಸುಮಾರು ಒಂದು 8 ತಾಸು ನೆನೆಯಕ್ಕೆ ಬಿಡಬೇಕು ಇದನ್ನು. ಹಾಗಾದರೆ ತುಂಬ ಸಾಫ್ಟಾಗಿ ಬರ್ತವೆ ಪಡ್ಡುಗಳು. ನೋಡಿ, ಇಲ್ಲಿ ಒಂದು 8 ತಾಸು ಆಗಿದೆ. ಇವಾಗ ನಾವು ರುಬ್ಕೋಬೇಕಾಗುತ್ತೆ. ನೈಟ್ ಆಗಿದೆ ಇವಾಗ ಫುಲ್. ನಾವು ಮಧ್ಯಾಹ್ನ 12 ಗಂಟೆಗೆ ನೆನೆಯಕ್ಕೆ ಹಾಕಿದ್ವಿ. ಇವಾಗ ನೈಟು 10 ಗಂಟೆಗೆ ರುಬ್ತಾ ಇದ್ದೀವಿ. ನೋಡಿ, ಇವಾಗ ಇಷ್ಟಿಷ್ಟೇ ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಜಾಸ್ತಿ ನೀರು ಹಾಕ್ಲಾರ್ದಂಗೆ ನಾವು ಒಂದು ಪೂರ್ತಿ ನೈಸಲ್ಲ, ಒಂಚೂರು ರವೆ ಟೈಪ್ ಇರಬೇಕು ಅದು ಪಡ್ಡಿಗೆ. ಯಾವಾಗಲೂ ಇಟ್ಟು ದೋಸೆಗಾದರೆ ನಾವು ಪೂರ್ತಿ ನೈಸಾಗಿ ರುಬ್ಕೋಬೋದು. ನೋಡಿ, ಇವಾಗ ಈ ರೀತಿ ರುಬ್ಕೊಂಡಿದ್ದೀವಿ ನಾವು. ಜಾಸ್ತಿನೂ ನೀರು ಸೇರಿಸ್ಬಾರ್ದು ಪಡ್ಡಿಗೆ. ನೋಡಿ, ಇಷ್ಟು ರುಬ್ಕೊಂಡು ನಂತರ ಇನ್ನು ನೋಡ್ಬೋದಿದೆ. ನೋಡಿರಿ, ತೋರಿಸ್ತೇನೆ ನಿಮಗೆ. ಈ ಥರ ರವೆ ಟೈಪ್ ಇರಬೇಕು ಹಿಟ್ಟು ರುಬ್ಬುವಾಗ, ಪಡ್ಡಿಗೆ ಮಾತ್ರ. ನೋಡಿ, ಹಿಟ್ಟೆಲ್ಲ ರೆಡಿ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ನೈಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ರುಬ್ಬಿದ ನಂತರ ಹಿಟ್ಟನ್ನು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀವಿ. ನಾವು ನೈಟ್ ಏನು ಉಪ್ಪೇನೋ ಹಾಕಿ ಕಲಸಲ್ಲ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಅಷ್ಟೇ ಹಾಕ್ಕೊಂಡಿರೋದು. ನೋಡ್ಬೋದು, ಒಂದು ನೈಟ್ ಫುಲ್ ಬಿಟ್ಟಿದ್ದೀವಿ ನಾವು. ಬೆಳಗ್ಗೆ ನೋಡ್ತಾಯಿದ್ದೀವಿ ಇವಾಗ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ನೋಡಿ, ಇಲ್ಲಿ ಎಷ್ಟು ಅಗ್ರ ಆಗಿದೆ ಹಿಟ್ಟು ಅಂತ ಹೇಳ್ಬಿಟ್ಟು. ಈ ರೀತಿ ಹಿಟ್ಟು ಹುಳಿ ಚೆನ್ನಾಗಿ ಬಂದರೆ ಪಡ್ಡು ಮಾತ್ರ ಭಾಳ ಸೂಪರಾಗಿ ಬರ್ತವೆ, ಸ್ಮೂತಾಗಿ ಕೂಡ ಇರ್ತವೆ. ಇವಾಗ ಬೆಳಗ್ಗೆ ಟೈಮಲ್ಲಿ ನಾವು ಪಡ್ಡು ಮಾಡೋಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ, ಇವಾಗ ನಾವು ರುಚಿ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ನಾವು ಅಡುಗೆ ಸೋಡಾ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೊಂದು ಅರ್ಧ ಸ್ಪೂನಷ್ಟು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿವಿ ಟೀ ಗ್ಲಾಸಿಂದ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಪಡ್ಡಿಗೆ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಸಾಸಿವೆ. ಈ ರೀತಿ ಒಗ್ಗರಣೆ ಮಾಡಿದರೆ ನಾವು ಹಸಿ ಈರುಳ್ಳಿ ಹಾಕೋಕ್ಕಿಂತ ಈ ರೀತಿ ಒಗ್ಗರಣೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 2 ಹಸಿಮೆಣಸಿನಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅಂದರೆ ಒಂದು ಅರ್ಧದಷ್ಟು ಬೇಯಿಸ್ಕೋಬೇಕಾಗುತ್ತೆ ಈರುಳ್ಳಿನ, ಒಂದು ಅರ್ಧ ಭಾಗದಷ್ಟು. ನೋಡಿ, ಈ ರೀತಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರ್ತವೆ ಪಡ್ಡಿ. ನಾವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಬೇಗ ಕೂಡ ಬೇಯುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಬೇಗನೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದು ಒಂದೆರಡು ಕಡ್ಡಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀವಿ. ನೋಡಿ, ಇಷ್ಟೇ ಸಾಕಾಗುತ್ತೆ. ನಾವು ಜಾಸ್ತಿ ಏನು ಬೇಯಿಸೋದು ಬೇಡ. ಇವು ತೆಳಗಿಟ್ಟಿದ್ದೀವಿ ತಣ್ಣಗಾಗೋದಕ್ಕೆ. ನಾವೀಗ ಪಡ್ಡಿಗೆ ಎಷ್ಟು ಮಾಡ್ಕೊತೀವೋ ಅಷ್ಟು ನೋಡ್ಕೊಂಬಿಟ್ಟು ಹಿಟ್ಟನ್ನು ತಕ್ಕೋಬೇಕಾಗುತ್ತೆ. ತಕ್ಕೊಂಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದು ಪೂರ್ತಿ ತಣ್ಣಗಾಗಿದೆ. ಈ ಟೈಮಲ್ಲಿ ಅದಕ್ಕೆ ಹಾಕ್ಕೊಂಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯೋಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ನಾವು ಈ ರೀತಿ ತುರಿದು ಹಾಕೋದ್ರಿಂದ ಕ್ಯಾರೆಟು ಮಕ್ಕಳಿಗೆ ಸಿಗಲ್ಲದು, ತೆಗ್ದಿಡೋಕ್ಕಾಗಲ್ಲ ಅವರಿಗೆ, ಸುಮ್ಮನೆ ತಿನ್ಕೊತಾರೆ. ಅದಕ್ಕೆ ಈ ರೀತಿ ನಾವು ತುರಿದು ಹಾಕಬೇಕು. ಪಡ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬೆರಿಬೇಕು ಹಿಟ್ಟಲ್ಲಿ. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ. ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಪಡ್ಡಿಗೆ ಮಾಡ್ತಾಯಿದ್ದೀವಿ ಶೇಂಗಾ ಚಟ್ನಿ. ಶೇಂಗಾ ಚಟ್ನಿನ ಪಡ್ಡು ಜೊತೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಶೇಂಗಾ ಸ್ವಲ್ಪ ಕಲರ್ ಬರಬೇಕು, ಗೋಲ್ಡನ್ ಕಲರ್. ಆ ರೀತಿ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೈ ಬಿಡದ್ರ ಹಾಗೆ ಮಿಕ್ಸ್ ಮಾಡ್ತಾ ಹುರ್ಕೋಬೇಕು. ಇದು ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀವಿ.
ಈಗ ಮತ್ತೆ ಅದೇ ನಾವು ಬಾಣಲಿನ ಒಲೆ ಮ್ಯಾಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಈಗ 1 ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನೀವು ಈ ರೀತಿ ಈರುಳ್ಳಿ ಮತ್ತು ಜೀರಿಗೆ, ಉದ್ದಿನಬೇಳೆ ಹಾಕಿಬಿಟ್ಟು ಚಟ್ನಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿ ಎಲ್ಲರೂ ಮಾಡೇ ಇರ್ತೀರ ಮಾಮೂಲಿಯಾಗಿ, ಈ ರೀತಿನೂ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಅಂದರೆ ಒಂದು 3 ಸಾಕಾಗುತ್ತೆ, ಯಾಕಂದರೆ ತುಂಬ ಖಾರದವು ಇವು. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಕೂಡ ಆಗಿದೆ. ಇವಾಗ ಇದಿಷ್ಟನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇಲ್ಲೊಂದು ಚಿಕ್ಕದ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಹುರಿದಿರೋಂಥ ಶೇಂಗಾ ಮತ್ತು ಇದಿಷ್ಟು ಮಸಾಲೆ ಕೂಡ ಹಾಕ್ಕೊತಾ ಇದ್ದೀವಿ. ನೋಡಿ, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೈಸಾಗಿ ರುಬ್ಬಿದ್ರೆ ಶೇಂಗಾ ಚಟ್ನಿ ರೆಡಿ ಆಯಿತು. ಇವಾಗ ಪಡ್ನಿಟ್ಟು ಕೂಡ ರೆಡಿಯಾಗಿದೆ. ಪಡ್ಡಿನ ಹಂಚು ಕಾಯಕ್ಕಿಟ್ಟಿದ್ವಿ. ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಈಗ ಪಡ್ಡು ಹಾಕ್ಕೊಳ್ಳೋಣ. ನೋಡಿ ಇಷ್ಟಿಷ್ಟು ಹಾಕಬೇಕು. ನೋಡ್ತಿದಾರಲ್ಲ, ಇದೇ ರೀತಿ ನಾವು, ಯಾಕಂದ್ರೆ ಫುಲ್ ತುಂಬ ಹಾಕ್ಬಾರ್ದ್ರೆ ಅದು ಬೆಂದ ನಂತರ ತುಂಬ ಆಗುತ್ತೆ. ಅದಕ್ಕೋಸ್ಕರ ನಾವು ನೋಡ್ತಿದ್ದಿರಲ್ಲ, ಹಾಕ್ತಿದ್ದಂಗ್ಲೇ ಅದು ತುಂಬಿಕೊಳ್ಳುತ್ತೆ. ಇವಾಗ ಕ್ಲೋಸ್ ಮಾಡೋಣ. ಒಂದು 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡ್ಬೋದು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಮೇಲಿಂದ ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಪಡ್ಡಿಗೆ. ನೋಡಿ ಇದಿಷ್ಟನ್ನು ಇವಾಗ ಮತ್ತೆ ಉಲ್ಟಾ ಮಾಡಿ ನಾವು ಬೇಯಿಸ್ಕೊಂಡ್ರೆ ಪಡ್ಡು ಕೂಡ ಎಷ್ಟು ಬೇಗನೆ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಕಲರ್ ಬಂದೈತಿ ಪಡ್ಡು ಅಂತ ಹೇಳ್ಬಿಟ್ಟು. ತುಂಬ ಸಾಫ್ಟಾಗಿ ಬರ್ತೈತೆ ರೇಷನ್ ಅಕ್ಕಿಯಿಂದ ಪಡ್ಡು. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್, ಎಷ್ಟು ಬೇಗ ಆಯ್ತು ಅಂತ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿರಿ ಎಷ್ಟು ಸಾಫ್ಟಾಗಿ